ಬೆಂಗಳೂರಿನಲ್ಲಿ ಮಂಗಳಮುಖಿಯ ಬರ್ಬರ ಹತ್ಯೆ ನಡೆದಿದೆ. ಮಂಗಳಮುಖಿಯ ಕತ್ತು ಸೀಳಿ ಕೊಲೆಗೈದಿದ್ದಾನೆ ಆರೋಪಿ. ಮೆಜೆಸ್ಟಿಕ್ನಲ್ಲಿ ಮಂಗಳಮುಖಿ ದೇವಿ ಎಂಬಾಕೆಯ ಹತ್ಯೆಯಾಗಿರುವುದಕ್ಕೆ ಕಾರಣ ಏನು? ಕೇವಲ 200 ರೂಪಾಯಿಗೆ ಹುಬ್ಬಳ್ಳಿ ಮೂಲದ ಮಂಗಳಮುಖಿಯನ್ನ ಕೊಲೆ ಮಾಡಿದ್ದಾರೆ. ರಾಮಮೂರ್ತಿ ನಗರದ 29 ವರ್ಷದ ಗೌತಮ್ ಕೊಲೆ ಮಾಡಿರೋ ಆರೋಪಿ ಗೌತಮ್ನನ್ನ ಈಗ ಸದ್ಯಕ್ಕೆ ಪೊಲೀಸರು ಬಂಧಿಸಿದ್ದಾರೆ. 200 ರೂಪಾಯಿಗೆ ಕೊಲೆ ಮಾಡಿದ್ದಾನೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮೆಜೆಸ್ಟಿಕ್ನಲ್ಲಿ ನಡೆದಿರುವಂತಹ ಘಟನೆ. ಆರೋಪಿ ಗೌತಮ್ನನ್ನ ಸದ್ಯಕ್ಕೀಗ ಪೊಲೀಸರು ಬಂಧಿಸಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅಸಲಿಗೆ ಏನ್ ನಡೀತು ಅನ್ನುವಂತ ಒಂದಷ್ಟು ಪ್ರಶ್ನೆಗಳಿದೆ, ಅನುಮಾನಗಳು ಕೂಡ ಇದೆ. ಕತ್ತು ಸಿಳಿ ಕೊಲೆಗೈದಿದ್ದಾನೆ ಈ ಆರೋಪಿ ಅನ್ನುವಂತ ಮಾಹಿತಿ. 200 ರೂಪಾಯಿ ಕೇಳಿದ್ನಂತೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅದೇ ಕಾರಣಕ್ಕೆ ಕತ್ತು ಸಿಳಿ ಕೊಲೆ ಮಾಡಿದ್ದಾನೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಆರೋಪಿ ಗೌತಮ್ನನ್ನ ಈಗ ಸದ್ಯಕ್ಕೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಮೆಜೆಸ್ಟಿಕ್ನಲ್ಲಿ ನಡೆದಿರುವಂತಹ ಘಟನೆ 200 ರೂಪಾಯಿಗಾಗಿ ಕೊಲೆ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಕೇಳಿ ಬರ್ತಾ ಇರೋದು. ಸ್ನೇಹಿತೆ ಜೊತೆಗೆ ಈ ದೇವಿ ಬಂದಿದ್ರು ಅನ್ನುವಂತ ಮಾಹಿತಿ. ಈ ದೇವಿ ಬಳಿ 200 ರೂಪಾಯಿಯನ್ನ ಈತ ಕೇಳಿದ್ದ. ಇದೇ ಕಾರಣಕ್ಕೆ ಕೊಲೆ ಆಗಿದೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಬರ್ತಾ ಇದೆ. 200 ರೂಪಾಯಿಯನ್ನ ಆರೋಪಿ ಗೌತಮ್ ಕೇಳಿದ್ದ. ಆ ಸಂದರ್ಭದಲ್ಲಿ ನನ್ನ ಬಳಿ ಹಣ ಇಲ್ಲ ಅಂತ ದೇವಿ ಹೇಳಿದ್ದಾರೆ. ಮಂಗಳಮುಖಿ ದೇವಿಯ ಹಣ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ತನ್ನಲ್ಲಿದ್ದಂತ ಡ್ರ್ಯಾಗನ್ನಿಂದ ದೇವಿಯ ಕತ್ತು ಸಿಳಿ ಕೊಲೆ ಮಾಡಿದ್ದಾನೆ ಈತ. 200 ರೂಪಾಯಿ ಇಲ್ಲ ಅಂದಿರೋ ಕಾರಣಕ್ಕಾಗಿ ಕೊಲೆ ನಡೆದಿರೋ ಘಟನೆ ಇದು. ಈ ಗೌತಮ್ ಕೆಲಸ ಕಾರ್ಯ ಏನು ಮಾಡ್ತಾ ಇರಲಿಲ್ಲ ಅನ್ನೋ ಮಾಹಿತಿ. ಹಿಂದೆ ಸಣ್ಣ ಪುಟ್ಟ ಸುಲಿಗೆ ಪ್ರಕರಣ ಇಂಥದ್ದೆಲ್ಲ ಮಾಡ್ತಾ ಇದ್ದ. ಅದನ್ನೇ ಮುಂದುವರಿಸೋದಕ್ಕೆ ನೋಡಿದ್ದಾನೆ. 200 ರೂಪಾಯಿ ಕೇಳಿದ್ದಾನೆ, ಆದ್ರೆ ಆಕೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಆಕೆಯ ಕತ್ತು ಸಿಳಿ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ನಿನ್ನೆ ರಾತ್ರಿ ಕೂಡ ಇದೇ ರೀತಿಯಾಗಿ ಸುಲಿಗೆ ಮಾಡೋದಕ್ಕೆ ಮೆಜೆಸ್ಟಿಕ್ ಬಂದಿದ್ದಾನೆ. ದೇವಿ ಅಂತ 2:30 3 ಗಂಟೆ ಮಧ್ಯದಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಏನಿದೆ, ಈ ಬಸ್ ಸ್ಟ್ಯಾಂಡ್ ಬಳಿ ಒಬ್ಬ ವ್ಯಕ್ತಿ ಹೆಸರು ಬಂದ್ಬಿಟ್ಟು ದೇವಿ ಅಂತ ಹೇಳಿ ಈಕೆ ಮಂಗಳಮುಖಿ ಆಗಿರ್ತಾರೆ. ಇವರನ್ನ ಯಾರೋ ಅಪರಿಚಿತರು ಅಲ್ಲಿ ಏನು ಬಸ್ ಸ್ಟ್ಯಾಂಡಿನ ಹೊರಗಡೆ ಕೊಲೆ ಮಾಡಿ ಅವರು ಅಲ್ಲೇ ಬಿದ್ದು ಸ್ಥಳದ ಅಸನಿಗಿರ್ತಾರೆ ಮತ್ತು ಅಲ್ಲಿಂದ ಪರಾರಿಯಾಗಿರ್ತಾರೆ ಅನ್ನೋ ಮಾಹಿತಿ ಲಭ್ಯ ಆದ ಮೇರೆಗೆ ಪೊಲೀಸ್ ಟೀಮ್ ಏನಿದೆ ಅಲ್ಲಿ ಹೋಗಿ ವಿಚಾರ ಮಾಡಲಾಗಿ ಮತ್ತು ತನಿಖೆ ಮಾಡಲಾಗಿ ಒಬ್ಬ ವ್ಯಕ್ತಿ ಒಂದು ಡಿಯೋ ಬೈಕಲ್ಲಿ ಬಂದು ಈ ಏನು ಮೃತಪಟ್ಟಿರುವಂತ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದು ನಮಗೆ ಗೊತ್ತಾಗುತ್ತೆ. ಮತ್ತೆ ಅದನ್ನೇ ನಾವು ಮುಂದುವರಿಸಿಕೊಂಡು ಹೋದಾಗ ಆ ವ್ಯಕ್ತಿಯ ಪತ್ತೆಯಾಗಿ ಆ ವ್ಯಕ್ತಿ ಇಲ್ಲೇ ರಾಮಮೂರ್ತಿ ನಗರದ ನಿವಾಸಿ, ಸುಮಾರು ಒಂದು 29 ವರ್ಷದ ವ್ಯಕ್ತಿ ಅಂತ ತಿಳಿದು ಬಂದಿದ್ದು. ಆತನನ್ನ ನಾವೀಗ ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದಾಗ ಅವನು ಅಲ್ಲಿ ಏನು ಕುಡಿದು ರಾಬರಿ ಮಾಡೋ ಸಲುವಾಗಿ ಅಲ್ಲಿ ಬಂದಿದ್ದು. ಏನೀಗ ಮೃತ ವ್ಯಕ್ತಿ ಇರ್ತಾರೆ ಅಲ್ಲಿ ಇಂಥ ಸಂದರ್ಭದಲ್ಲಿ ನಾವೀಗ ಮೆಜೆಸ್ಟಿಕ್ ನಲ್ಲಿದ್ದೀವಿ. ಮೆಜೆಸ್ಟಿಕ್ ನಲ್ಲಿ ಇಂದು ಬೆಳಗಿನ ಜಾವ ಮಂಗಳಮುಖಿಯೊಬ್ಬಳನ್ನ ಹತ್ಯೆ ಮಾಡುವಂತಹ ಮುಖಾಂತರ ದುಷ್ಕರ್ಮಿಗಳು ಅಟ್ಟಹಾಸ ಮಾಡಿರುವಂತದ್ದು. ದೇವಿ ಅನ್ನುವಂತಹ ಮಂಗಳಮುಖಿಯನ್ನ ಕತ್ತು ಸೀಳಿ ಕೊಲೆ ಮಾಡಲಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಏನಿದೆ, ಆ ನಿಲ್ದಾಣದ ಎಕ್ಸಿಟ್ ಏನಿದೆ, ಎಕ್ಸಿಟ್ ಗೇಟ್ ಏನಿದೆ, ಎಕ್ಸಿಟ್ ಗೇಟಿನ ಅನತಿ ದೂರದಲ್ಲಿಯೇ ಈ ರೀತಿಯಾದಂತಹ ಕೃತ್ಯ ನಡೆದಿದೆ. ಬೆಳಗಿನ ಜಾವ 3:30ಕ್ಕೆ ಈ ರೀತಿ ಕತ್ತು ಸೀಳಿದ ಸ್ಥಿತಿಯಲ್ಲಿ ಆ ಮಂಗಳಮುಖಿ ಶವ ಪತ್ತೆಯಾಗಿತ್ತು. ಇಲ್ಲಿದ್ದಂತಹ ಸಿಬ್ಬಂದಿಗಳು ಮತ್ತು ಪ್ರಯಾಣಿಕರು ಇಮಿಡಿಯೇಟ್ ಆಗಿ ಇದಕ್ಕೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದಂತಹ ಸಂದರ್ಭದಲ್ಲಿ ಇಲ್ಲೊಂದಷ್ಟು ಸಿಸಿಟಿವಿಗಳನ್ನ ಒಂದು ಪರಿಶೀಲನೆ ನಡೆಸಿ ಮತ್ತು ಸ್ಥಳ ಮಹಜರು ಅಂದ್ರೆ ಶವದ ಮಹಜರು ಪ್ರಕ್ರಿಯೆಗಳು, ಸ್ಥಳ ಮಹಜರು ಪ್ರಕ್ರಿಯೆಗಳು ಎಲ್ಲವನ್ನು ಕೂಡ ಮುಗಿಸಿ ನಂತರ ಆ ಶವವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಈ ರೀತಿಯಾಗಿ ಕತ್ತುಯನ್ನ ಸೀಳಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದೊಂದು ರೀತಿಯಾಗಿ ದ್ವೇಷದ ವಿಚಾರಗಳು ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಥವಾ ಬೇರೆಯದೇ ರೀತಿಯ ಅಂದ್ರೆ ಬೇರೆ ಏನಾದರೂ ವಿಚಾರಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಈಗ ಆ ಸಿಸಿಟಿವಿಗಳನ್ನು ಅನ್ವಯವಾಗಿ ಹಂತಕರು ಯಾವ ದಿಕ್ಕಿನಲ್ಲಿ ಪರಾರಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ
ಹೀಗಾಗಿ ಉಪ್ಪಾರಪೇಟೆ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಸುತ್ತಮುತ್ತ ಇರುವಂತಹ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಿ ಅವರು ಹೋಗಿರುವಂತಹ ಹೆಜ್ಜೆಯ ಒಂದು ದಾರಿಯನ್ನ ಹುಡುಕುತ್ತಾ ಈಗಾಗಲೇ ಆರೋಪಿಗಳನ್ನು ಪತ್ತೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಸದ್ಯದ ಈಕೆಯ ಶವ ಮರಣೋತ್ತರ ಪರೀಕ್ಷೆಯ ಬಳಿಕ ಸಂಬಂಧಪಟ್ಟಂತಹ ಯಾರಾದರೂ ಕುಟುಂಬಸ್ಥರು ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಹಸ್ತಾಂತರ ಮಾಡುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮುಂದಿನ ಹಂತದಲ್ಲಿ ನಡೆಯಲಿದೆ. ಅದರೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ಆಕೆಯ ಹೆಸರು ದೇವಿ ಅಂತ ಗೊತ್ತಾಗಿದೆ. ಏಜ್ ಬಂದು ಒಂದು 33ರಿಂದ 34 ವರ್ಷ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಇಲ್ಲಿ ಕೊಲೆ ನಡೆಯುವುದಕ್ಕೆ ಉದ್ದೇಶ ಏನು ಅನ್ನೋದು ಕೂಡ ಇಲ್ಲಿ ಆಕೆಯ ಜೊತೆ ಯಾರಾದರೂ ಇದ್ದಂತಹ ಸಂದರ್ಭದಲ್ಲಿ, ಅಂದ್ರೆ ಸಹಜವಾಗಿ ಇಲ್ಲಿ ಒಂದು ಭಿಕ್ಷೆಯನ್ನ ಬೇಡುವಂತಹ ಸಂದರ್ಭದಲ್ಲಿ ಸಿಗ್ತಾರೆ, ಮತ್ತೆ ಎಲ್ಲರೂ ಕೂಡ ಒಟ್ಟಿಗೆ ಇರ್ತಾರೆ. ಹೀಗಾಗಿ ಇಂತಹ ವ್ಯಕ್ತಿಗಳ ಈಕೆಗೆ ಯಾರ ಮೇಲಾದ್ರೂ ದ್ವೇಷಗಳ ಏನಾದ್ರೂ ಇತ್ತಾ ಅಥವಾ ಬೇರೆ ರೀತಿಯಾದಂತಹ ಒಂದು ವಿಚಾರಕ್ಕೆ ಕೊಲೆಯಾಗಿದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ಉಳಿದಂತಹ ಮಂಗಳಮುಖಿಯರು ಏನಿದ್ದಾರೆ ಅವರ ಬಳಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅವರ ಒಂದಷ್ಟು ತಂಡಗಳಿರುತ್ತೆ, ಅಂದ್ರೆ ಒಂದು ಗುಂಪುಗಳಿರುತ್ತೆ. ಆ ಗುಂಪುಗಳ ಒಂದು ಇದನ್ನ ಮಾಡಿ, ಅಂದ್ರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಈಕೆಯ ಬಗ್ಗೆ ವಿಚಾರಣೆ ನಡೆಸುವಂತಹ ಒಂದು ಪ್ರಕ್ರಿಯೆಗಳನ್ನು ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಆ ಗುಂಪಲ್ಲಿ ಯಾರಾದರೂ ಮಿಸ್ಸಿಂಗ್ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಹುಡುಕಾಟ ನಡೆಸುವಂತಹ ಪ್ರಕ್ರಿಯೆಗಳನ್ನ ಈಗಾಗಲೇ ಮುಂದುವರೆಸಿದ್ದಾರೆ.